ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಭ್ರಮಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮಗೌಡ ವ್ಲಾಗ್. ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ. ಎಸ್, ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನನ್ನ ಸಿಸ್ಟರ್ ಮಗಳು ಅಂದರೆ ನನ್ನ ಅಕ್ಕನ ಮಗಳು ನಯನ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಇವತ್ತು ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನೋಡ್ರೆ ಇವತ್ತು ಅಮಾವಾಸ್ಯೆ. ಸೊ ಫಸ್ಟು ಕಬ್ಬಾಳಮ್ಮ ಟೆಂಪಲ್ ಹೋಗೋಣ, ನೆಕ್ಸ್ಟು ಎಲ್ಲಾದರೂ ಪ್ಲಾನ್ ಮಾಡೋಣ ಅಂತ ಲುಲ್ಲು ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಇವತ್ತೆಲ್ಲ ಹೇಗೆ ರೆಡಿ ಆಗ್ತೀವಿ, ಟೆಂಪಲ್ ಹೋಗೋದಿದೆ. ಸೊ ಇವತ್ತಿನ ವಿಡಿಯೋ ಮುಖಾಂತರ ಇವತ್ತೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಮಾಡ್ತಿದ್ದೀನಿ. ಸೊ ಬಿಫೋರ್ ದಟ್ ಪಾಪುನ ಸ್ಕೂಲಿಗೆ ಕಲಿಸಿ ಅವನ್ನ ಕರ್ಕೊಂಡ್ಬಂದು ನೆಕ್ಸ್ಟು ಆಮೇಲೆ ನಾವು ಪ್ಲ್ಯಾನ್ ಮಾಡಬೇಕು. ಸೊ ಅಂಟಿಲ್ ದೆನ್ ಏನೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಸ್ಮಾಲ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಸ್, ನೋಡುವ. ಎಸ್, ಫೈನಲಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ನೋಡ್ತಿರ್ಬೋದು ದೇವ್ರ ಮನೆ ಹೇಗಿತ್ತು. ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಈ ವಿಡಿಯೋ ಮಾಡ್ತಿರೋದು ನಮ್ಮ ಅಕ್ಕ ಮಗಳು ನಯನ. ಪೂಜೆ ಮಾಡಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಕಬ್ಬಾಳಮ್ಮ ಟೆಂಪಲ್ಗೆ ಅಂತ. ಯಾಕಂದರೆ ಪೂಜೆ ಮಾಡಿದ ತಕ್ಷಣವೇ ಬಾಗಿಲು ಹಾಕ್ಕೊಂಡು ಹೋಗಬಾರ್ದು. 5 ಮಿನಿಟ್ಸ್ ವೆಯ್ಟ್ ಮಾಡಿ ನಂತರ ನಾವು ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ತುಂಬ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಯಾಕಂದರೆ ಅವರು ಏನೋ ಮಾಡ್ತಿದ್ರು ಅಂತ. ಸೊ ಜಸ್ಟ್ ಒಂದೇ ಒಂದು ಫೋಟೋ ತೊಗೊಂಡೆ ದೇವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿಕೊಂಡು. ನೀವು ನೋಡ್ತಿರ್ಬೋದು ಇದೊಂದು ಫೋಟೋ ತೊಗೊಂಡೆ. ನಂತರ ಪಾಪು ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಬರುವಾಗ ಅವ್ನು ಐಸ್ ಕ್ರೀಮ್ ಕೇಳ್ದ ಅಂತ ಅವ್ನಿಗೆ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಕರ್ಕೊಂಬಂದೆ. ಸೊ 3rd ಫ್ಲೋರ್ ಮತ್ತೆ ಯಾರು ಹತ್ತಿ ಇಳಿತಾರೆ ಅಂದ್ಬಿಟ್ಟು ಮನೆಗೂ ಏನು ಬೇಕೋ ಅದನ್ನು ಹಾಗೆ ತೊಗೊಂಡು ಬಂದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದು ಮತ್ತೆ ಎಲ್ಲ ಅವ್ನಿಗೆ ಊಟ ಎಲ್ಲ ಮಾಡಿಸಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವನು ನಮ್ಮ ಅಕ್ಕ ಮಗಳು ರೆಡಿ ಮಾಡಿದ್ಲು. ನೀನು ಬೇಗ ರೆಡಿಯಾಗಮ್ಮ ಎಷ್ಟೊತ್ತು ಅಂತ ಅಳ್ತಾ ಇದ್ದ, ಯಾಕಂದರೆ ಅವ್ನಿಗೆ ಮಾಲ್ಗೆ ಹೋಗೋದಂದರೆ ತುಂಬ ಇಷ್ಟ. ಎಸ್, ನಾನು ರೆಡಿಯಾದೆ. ನಮ್ಮ ಚಿಕ್ಕಪ್ಪ ಮಗಳು ಇವಳು ಅಪ್ಪಿ ಅಂತ. ಇವಳು ನಮ್ಮ ಅಕ್ಕ ಮಗಳು ನಯನ ನನ್ನ ಮಗ. ಸೊ ಎಲ್ಲರೂ ರೆಡಿಯಾಗಿ ಹಾಗೆ ಒಂದು ಇನ್ಸ್ಟಾಗೆ ಸ್ಟೋರಿ ಹಾಕಕ್ಕೆ ಪೋಸ್ ಮಾಡಿ ಡೋರ್ ಲಾಕ್ ಮಾಡಿಕೊಂಡು ಸ್ಟೆಪ್ಸ್ ಇಳಿಯುವಾಗ ಒಂದು ವೀಡಿಯೋ ಮಾಡಿದೆ. ಆಟೋ ರೀಚ್ ಆದ್ವಿ. ಹಾಗೆ ಲುಲ್ಲು ಮಾಲ್ಗೆ ಹೋಗಿ ಏನೇನು ಗೇಮ್ಸ್ ಆಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ ಅಷ್ಟೇ. ಬಟ್ ಲಿಟ್ರಲಿ ಏನೂ ಗೊತ್ತಿರಲಿಲ್ಲ ಅಲ್ಲೆಲ್ಲ ಹೇಗಿರುತ್ತೆ ಅಂತ. ನನ್ನ ಮಗ ಅಲ್ಲೋಗೋಣ ಇಲ್ಲೋಗೋಣ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಫೈನಲಿ ರೀಚ್ ಆದ್ವಿ ಲುಲ್ಲು ಮಾಲ್ಗೆ. ಡೈರೆಕ್ಟು ಇನ್ನೆಲ್ಲೂ ಬೇಡ, ಅವ್ನು ಆಟ ಆಡಬೇಕು ಅಂತ ಹೇಳ್ದ ಅಂದ್ಬಿಟ್ಟು ಡೈರೆಕ್ಟ್ 3rd ಫ್ಲೋರ್ಗೆ ಹೋದ್ವಿ. ಅಲ್ಲಿ ಹೋಗಿ ನಮ್ಮ ಹತ್ರ ಆಲ್ರೆಡಿ ಕಾರ್ಡ್ ಇತ್ತು. ಸೊ ರೀಚಾರ್ಜ್ ಮಾಡಿಸಿದ್ವಿ. ನೀವು ನೋಡ್ತಿರ್ಬೋದು, ಅವ್ನು ತುಂಬ ಅಂದರೆ ತುಂಬ ತುಂಟ ನನ್ನ ಮಗ. ಅವನಂತೂ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ, ತುಂಬ ತೀಟೆ ಆಡ್ತಾನೆ. ಸೊ ಅವ್ನು ಟ್ರೈನ್ ಬೇಕು ಫಸ್ಟ್ ಅಂದ್ಬಿಟ್ಟು ಟ್ರೈನ್ ಗೇಮ್ನೇ ಆಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಅದನ್ನು ಆಡ್ತಿದ್ದ. ನಾನು ಫುಲ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ನನಗೂ ತುಂಬ ಅದೆಲ್ಲ ನೋಡಿ ನಾನು ಆಡಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಬಟ್ ನೀವು ಬಿಲೀವ್ ಮಾಡಲ್ಲ, ನನ್ನ ಮಗ ಯಾವ ಗೇಮ್ ಆಡೋದಕ್ಕೂ ಬಿಡ್ತಾನೆ ಇರಲಿಲ್ಲ. ಎಲ್ಲೋ ಒಂದು 2-3 ಗೇಮ್ ಆಡಿದೆ. ನಾನು ನಿಮ್ಮ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಅವನಿಗೆ ಕಾರ್ ಅಂದರೆ ತುಂಬ ಕ್ರೇಜು. ಎಲ್ಲೇ ಕಾರ್ ನೋಡಲಿ ನಾನು ಅಂತ ಹೋಗಿ ಹತ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಅಷ್ಟು ಇಷ್ಟ ಅವನಿಗೆ ಕಾರ್ಗಳಂದರೆ. ಸೊ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ನೋಡಿ. ಸಾಕು ಸಾಕು ಅಂತಿದ್ದಾನೆ. ಅದು ಭಯ ಪಟ್ಕೊಂಬಿಟ್ಟ ಲಾಸ್ಟಲ್ಲಿ. ಈ ಗೇಮ್ ಆ್ಯಕ್ಚುಲಿ ಅವನಿಗೆ ಆಡೋದಕ್ಕೆ ಬರಲ್ಲ. ನಮ್ಮ ಅಕ್ಕ ಮಗಳು ಸುಮ್ಮನೆ ಅವಳು ಟ್ರೈ ಮಾಡ್ತೀನಿ ಅಂತ ಹೋದ್ಲು. ಲಿಟ್ರಲಿ ಅವಳಿಗೂ ಐಡಿಯಾನೇ ಇಲ್ಲ ಇದು ಯಾವಾಗ ಸ್ಟಾರ್ಟ್ ಆಗ್ತಿದೆ ಯಾವಾಗ ಸ್ಟಾಪ್ ಆಗ್ತಿದೆ ಅಂತ ಕೂಡ ಗೊತ್ತಾಗಿಲ್ಲ ನಮಗೆ. ನಾವಂತೂ ಫುಲ್ ನಕ್ಕು ಸಾಕಾಯಿತು. ಇವನು ನಾನು ಅಂತ ಇದ್ದ. ಸುಮ್ಮನೆ ಅವ್ನು ವೇಸ್ಟ್ ಮಾಡ್ತಾನೆ, ಅವನು ಆಡೋದಿಲ್ಲ ಅಂತ ಎಲ್ಲ ಆಡಬೇಕು ಅನ್ನೋ ಆಸೆ ಅವನಿಗೆ. ಆದರೆ ಅವ್ನು ಯಾವುದೂ ಆಡಲ್ಲ. ಸ್ವಲ್ಪ ಪುಕ್ಲ ಇದ್ದಾನೆ ಅವನು. ಏನು ಹೇಳ್ತಾರೆ, ತುಂಬ ತೀಟೆ, ತುಂಬ ತುಂಟ, ಬಟ್ ಪುಕ್ಲ. ಸೊ ನಾನು ಹಂಗೆ ಮಧ್ಯದಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಇನ್ನೇನು ಮಾಡಲಿ, ನನ್ನ ಮಗ ಯಾವುದೂ ಆಡೋದಕ್ಕೆ ಬಿಡ್ತಾ ಇಲ್ಲ ಅಂತ ವೀಡಿಯೋ ಮಾಡಿಕೊಂಡು, ಅಮ್ಮ ಇಲ್ಲಿ ಫೋಟೋ ತೆಗಿ ಹಂಗೆ ಹಿಂಗೆ ಅಂತದ. ಆ್ಯಕ್ಚುಲಿ ಮಕ್ಕಳು ಆದಮೇಲೆ ನಾವು ಹೇಗಿದ್ವಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ ಕೆಲವು ಸಲ ಅನಿಸುತ್ತೆ ಅಲ್ವಾ. ಮತ್ತು ಹಾಗೆ ನನ್ನ ಮಗನಿಗೆ ಪೂಸಿ ಹೊಡ್ಕೊಂಡು ಅವನಿಗೆ ಪಾಪ್ಕಾರ್ನ್ ಕೊಡಿಸಿದ್ದೆ. ಅವ್ನು ಪಾಪ್ಕಾರ್ನ್ ತಿಂತಾಯಿದ್ದ. ಆ್ಯಕ್ಚುಲಿ ಈ ಗೇಮ್ ನೇಮ್ ಗೊತ್ತಿಲ್ಲ. ಇದು ನಾನು ವಂಡರ್ಲಲ್ಲಿ ಆಡಿದ್ದೆ. ಇದನ್ನ ಆಡಬೇಕು ಅಂತ ತುಂಬ ಆಸೆ ಪಟ್ಟೆ. ಅವ್ನು ನಿಜವಾಗ್ಲೂ ಬಿಡಲಿಲ್ಲ. ಫುಲ್ ಕೆಳಗಡೆ ಎಲ್ಲ ಬಿದ್ದು ಒದ್ದಾಡ್ಬಿಟ್ಟೆ. ಅಮ್ಮ ನೀನು ಹೋಗಬೇಡ, ನಂಗೆ ಭಯ ಆಗುತ್ತೆ ಅಂತ ಅವ್ನು ನನ್ನ ಕಳಿಸ್ಲೇ ಇಲ್ಲ. ನನ್ನ ಸಿಸ್ಟರ್ಸ್ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಫೈನಲಿ ಈ ಗೇಮ್ ಇದೇನು ಆಡ್ತಿದ್ದೀನಿ ಇದು ನಾನು ಆಡಿದೆ. ನೀವು ನೋಡ್ತಿರ್ಬೋದು, ನಿಮ್ಗೆ ಆ್ಯಕ್ಚುಲಿ ಕಾಣಿಸಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕಿರ್ಚಾಡ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಡಿದೆ. ಯಾಕಂದರೆ ನನ್ನ ಮಗನ ಪಾಪ್ಕಾರ್ನ್ ಕೊಡಿಸಿ ಸ್ವಲ್ಪ ಕೂಲ್ ಮಾಡಿ ಇರಿಸಿದ್ದೆ. ಪ್ಲೀಸ್ ಮಗನೇ ಇದು ಒಂದೇ ಒಂದು ಗೇಮ್ ಆಡ್ತೀನಿ ಅಂತ. ಸೊ ಈ ಗೇಮ್ ಆಡಿಕೊಂಡು ಬಂದೆ ನಾನು. ಈ ಮಕ್ಕಳಾದ್ಮೇಲಂತೂ ನಿಜವಾಗ್ಲೂ ನಾವು ಅಪ್ಪ ಅಮ್ಮನ ಮಾತು ಕೇಳಿರಲ್ಲ, ಮಕ್ಕಳು ಮಾತು ಕೇಳಬೇಕು. ಮತ್ತು ಈ ಗೇಮ್ನೂ ಆಡಿದೆ, ಡ್ಯಾಶಿಂಗ್ ಕಾರು. ಈ 2 ಗೇಮ್ ನಾನು ಆಡಿದ್ದು. ನಮ್ಮ ಅಕ್ಕ ಮಗಳು ಮತ್ತು ನಾನು ಆಡ್ತಿರೋದು. ಪಾಪುನ ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಆ ಗ್ಯಾಪಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಸ್ಟ್ರೆಸ್ ಆಯಿತು. ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಆ್ಯಂಡ್ ನಮ್ಮ ಕಣ್ಣಿಗೆ ಕಾಣಿಸಿದೆ KFC. ಆ್ಯಕ್ಚುಲಿ ಡಯಟ್ ಮಾಡಬೇಕು ಅಂತ ಅಂದ್ಕೊತೀನಿ. KFC ಬರ್ಗರ್ ನೋಡಿದ ತಕ್ಷಣ ನಾನು ಡಯಟ್ ಮಾಡೋದ್ರ ಬಗ್ಗೆ ಮರ್ತೇ ಹೋಗ್ತೀನಿ.
ಸೊ ಎಸ್, ಬರ್ಗರ್ ಅಂದರೆ ನಂಗೆ ಸಖತ್ ಇಷ್ಟ. ನನಗೆ ನನ್ನ ಮಗನಷ್ಟೇ ಇಷ್ಟ ಅಂತಲೇ ಹೇಳ್ಬೋದು. ನಾನು ಪ್ರೆಗ್ನೆಂಟಲ್ಲೂ ಅಷ್ಟೇ ಜಾಸ್ತಿ ಅದನ್ನೇ ತಿಂದು ಮತ್ತು ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಇನ್ನು ಮನೆಗೆ ಬರ್ತಾ ಬರ್ತಾ ನಿಮಗೆ ಗೊತ್ತಲ್ಲ, ಹೋಗುವಾಗಿರೋ ಜೋಶು ಇರೋದೇ ಇಲ್ಲ. ಸೊ ಹಾಗೆ ಬರುವಾಗ ಆಟೋಲಿ ಫುಲ್ ಬೋರ್ ಆಗೋಯಿತು. ನನ್ನ ಮಗ ನೋಡಿ ಎಲ್ರಿಗೂ ಬಾಯ್ ಮಾಡ್ತಿದ್ದಾನೆ. ಸೊ ಇವತ್ತಿನ ಈ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿದಿರ ಅಂತ ನಾನು ಅನ್ಕೊತೀನಿ. ನೆಕ್ಸ್ಟ್ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಅಂದರೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇದೇನು ಈ ಥರ ಕಾಣ್ತಿದ್ದೀನಿ ಅಂದ್ಕೊಂಡು, ಇದು ನಮ್ಮ ಹಸ್ಬೆಂಡ್ ಟಿ ಶರ್ಟು. ಎಷ್ಟೇ ಡ್ರೆಸ್ ಇದ್ರು, ಯಾವ ಥರ ಡ್ರೆಸ್ ಇದ್ರೂ ನಮ್ಮ ಹಸ್ಬೆಂಡ್ ಟಿ ಶರ್ಟ್ ಹಾಕ್ಕೊಂಡ್ರೇ ಏನೋ ಒಂಥರ ರಿಲೀಫ್ ಅಂತ ಅನ್ಸೋದು, ರಿಲ್ಯಾಕ್ಸ್ ಅಂತ ಅನ್ಸೋದು. ಸೊ ಅದಕ್ಕೆ ಎಸ್, ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಥ್ಯಾಂಕ್ ಯು. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್ ಆಲ್ ಆಫ್ ಯು.